ಹರೇ ಶ್ರೀನಿವಾಸ. ಸ್ನೇಹಿತರೆ, ಈ ವಿಡಿಯೋ ಇವತ್ತಿನ ಬೆಳಗಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಹಾಕ್ತಾಯಿದ್ದೀನಿ. ಗ್ರಹಣ ಹಿಡಿಯೋದಕ್ಕೂ ಇನ್ನೂ ಸಮಯ ಇದೆ. ಹಾಗಾಗಿ ನೋಡಿರಿ, ತುಂಬ ಜನ ಕಮೆಂಟ್ ಹಾಕಿದ್ರಿ, ಬೆಳಗ್ಗೆ ಪೂಜೆ ಮಾಡ್ಕೋಬೇಕಾ, ರಂಗೋಲಿ ಹಾಕ್ಕೋಬೇಕಾ, ದೇವ್ರನ್ನ ತೊಳಿಬೇಕಾ ಬೇಡವಾ, ಮತ್ತು ಸಾಯಂಕಾಲ ಗ್ರಹಣ ಬಿಟ್ಟ ಮೇಲೆ ತೊಳಿಬೇಕಾ ಅಂತೆಲ್ಲ ಕೇಳಿದ್ರಿ. ಇವತ್ತು ಬೆಳಗ್ಗೆ ಯಥಾ ರೀತಿಯಾಗಿ ದಿನನಿತ್ಯ ಮಾಡುವಂಥ ದೇವರ ಕಾರ್ಯವನ್ನು ಮಾಡಲೇಬೇಕು. ಅಂದರೆ ದೇವ್ರನ್ನ ತೊಳ್ಕೊಳ್ಳೋದಾಗಿರಲಿ, ಮತ್ತು ಪೂಜೆಯನ್ನು ಮಾಡ್ಕೊಳ್ಳೋದಾಗಿರಲಿ, ರಂಗೋಲಿಗಳನ್ನು ಹಾಕ್ಕೊಳ್ಳೋದಾಗಿರಲಿ, ಎಲ್ಲವನ್ನು ಬೆಳಗ್ಗೆ ಮಾಡ್ಕೋಬೇಕು. ಇವತ್ತಿನ ದಿವಸ ಬಿಡಬಾರ್ದು. ಮತ್ತು ಗ್ರಹಣ ಬಿಟ್ಟ ಮೇಲೆ ಮತ್ತೆ ದೇವ್ರನ್ನ ತೊಳ್ಕೊಂಡು ಸ್ವಚ್ಛ ಮಾಡಿಕೊಂಡು ಇಟ್ಕೊಂಡು ನಂತರ ಅಡುಗೆ ನೈವೇದ್ಯ ಊಟವನ್ನು ಮಾಡಬೇಕು. ಹಾಗಾಗಿ ದೇವರನ್ನೆಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಬೆಳಗ್ಗೆ ದಿನನಿತ್ಯ ನೀವು ಹೇಗೆ ಪೂಜೆ ಮಾಡ್ತೀರೋ ಅದೇ ಪ್ರಕಾರವಾಗಿ ಪೂಜೆ ಮಾಡ್ಕೋಬೇಕು. ನಂತರ ದೇವರ ಮೇಲೆ ಈ ರೀತಿಯ ದರ್ಬೆಯನ್ನು ಹಾಕಬೇಕು. ಇದು ದರ್ಬೆ ಅಂತ ಹೇಳ್ತೀವಲ್ವ, ಈ ಥರ ಇರುತ್ತೆ ದರ್ಬೆ. ಗ್ರಂಥಿಕೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ನೀವು ಹೋಗಿ ಗ್ರಂಥಿಕೆ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ದರ್ಬೆ ಅಂತ. ಒಂದಷ್ಟು ತಂದು ಇಟ್ಕೊಂಡ್ರೆ ಈ ಥರ ಕಟ್ಟು ನಿಮಗೆ ತುಂಬ ವರ್ಷ ಬರುತ್ತೆ. ಅದೇನು ಹಾಳಾಗೋದಿಲ್ಲ. ಮತ್ತು ಗ್ರಹಣದ ಸಮಯದಲ್ಲಿ ಬೇಕಾಗುತ್ತೆ. ನೋಡಿರಿ, ಈ ರೀತಿ ದರ್ಬೆ ತುಂಡುಗಳನ್ನು ಮಾಡಿಕೊಂಡು ಹೀಗೆ ಒಂದು ದೇವರ ಮೇಲೆ ಹಾಕಿಬಿಡಬೇಕು. ಮತ್ತು ನೀವೇನಾದರೂ ರಂಗೋಲಿ ಸೇವೆಯನ್ನು ಹಿಡಿದಿದ್ರೆ ಅದರ ಮೇಲೂ ಸಹ ಹಾಕ್ಕೊಳ್ರಿ. ಯಾಕಂದರೆ ಈಗ ಬೆಟ್ಟದ ರಂಗೋಲಿ ಹಾಕ್ತಾ ಇರೋರು ಅದು ತೆಗೆಯೋ ಹಾಗಿಲ್ಲ. ಹಾಗಾಗಿ ರಂಗೋಲಿ ಮೇಲೆ ಸಹ ಒಂದು ದರ್ಬೆಯನ್ನು ಹಾಕಿರಿ. ನಾಳೆ ನಿಧಾನಕ್ಕೆ ರಂಗೋಲಿ ಕೆಡಿಸ್ದೇನೆ ಅದನ್ನು ತೆಗೆದುಬಿಡ್ರಿ. ಇನ್ನು ರಂಗೋಲಿ ಹಾಗೆ ಇರಲಿ, ನೀವು ಕಂಟಿನ್ಯೂ ಮಾಡ್ಕೋಬೋದು. ಇನ್ನು ದೇವರು ಅಂದರೆ ಮಡಿಯಿಂದ ಏನಾದರೂ ದೇವರನ್ನ ಇಟ್ಟಿದ್ರೆ ಅಲ್ಲಿ ಸಹ ದರ್ಬೆಯನ್ನು ಹಾಕಬೇಕು. ಇನ್ನು ಮಿಕ್ಕಿದಂತಹ ಜಾಗಗಳಲ್ಲಿ ಎಲ್ಲೆಲ್ಲಿ ನಾವು ದರ್ಬೆಗಳನ್ನು ಹಾಕಬೇಕು ಅಂತ ನಿಮ್ಗೆ ಇವತ್ತು ತೋರಿಸ್ತೀನಂತೆ. ಸ್ವಲ್ಪ ದರ್ಬೆ ತೊಗೊಂಡು ನಾನು ಹೀಗೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಮತ್ತು ತುಂಬ ಜನ ಕೇಳಿದ್ರಿ ಗರಕೆ ಹಾಕಬೇಕಾ ಅಂತ. ಗರಕೆ ಅಲ್ಲ, ದರ್ಬೆಯನ್ನೇ ಹಾಕಬೇಕು. ಮುಖ್ಯವಾಗಿ ದರ್ಬೆನೇ ಶ್ರೇಷ್ಠ. ಯಾಕೆ ಅಂದರೆ ಅದು ಗ್ರಹಣದಿಂದ ಬರ್ತಕ್ಕಂಥ ಕಿರಣಗಳನ್ನು ತಡೆಯುತ್ತೆ, ಅದರಿಂದ ದೋಷ ಬರೋದಿಲ್ಲ ಅಂತ. ನೋಡಿರಿ, ಈಗ ಉಪ್ಪಿಗೆ ಹಾಕ್ತಾಯಿದ್ದೀನಿ. ಆದಷ್ಟು ನಾವು ತಿನ್ನುವಂತಹ ಪದಾರ್ಥಗಳಿಗೆ ಹಾಕಬೇಕು. ದರ್ಬೆ ಇಲ್ಲೇ ಇಲ್ಲ, ನಮಗೆ ಸಿಕ್ಕೋದೇ ಇಲ್ಲ ಅಂತ ಹೇಳೋರು ತುಳಸಿ ದಳವನ್ನು ಹಾಕ್ಬೋದು. ಈಗ ನಾನು ಕಾಫಿ ಪುಡಿ, ಸಕ್ಕರೆ ಇದಕ್ಕೆಲ್ಲ ಹಾಕ್ತಾಯಿದ್ದೀನಿ. ಒಣ ಪದಾರ್ಥಗಳಿಗೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಅಂದರೆ ಅಕ್ಕಿ, ಬೇಳೆ ಈ ಥರದ ಪದಾರ್ಥಗಳಿಗೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಹಸಿಯಾಗಿ ಏನು ಪದಾರ್ಥಗಳಿರುತ್ತೋ ಅದಕ್ಕೆ ಹಾಕಬೇಕು. ಆಲ್ಮೋಸ್ಟ್ ನಾನು ಹಾಕ್ತಾ ಇರೋದು ಇದನ್ನೆಲ್ಲ ನಾವು ಸೇವಿಸ್ತೀವಲ್ವ, ಹೊಟ್ಟೆಗೆ ತಿಂತೀವಿ. ಹಾಗಾಗಿ ಹಾಕ್ತಾಯಿದ್ದೀನಿ ನಾನು. ಯಾಕಂದರೆ ಹೊಟ್ಟೆಗೆ ನಾವು ಏನು ತೊಗೊತೀವೋ ಆಹಾರವಾಗಿ ಅದು ಪರಿಣಾಮ ಆಗಬಾರ್ದು. ಗ್ರಹಣದಿಂದ ಕಾಯಿಲೆಗಳು ಬರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪ ಉಳಿದಿತ್ತು. ಇದು ಪ್ಯೂರ್ ಜೇನುತುಪ್ಪ ಆಯುರ್ವೇದಿಕ್ ಶಾಪಲ್ಲಿ ನಾನು ತೊಗೊಂಡಿದ್ದೆ. ಇದನ್ನು ದೇವರ ಅಭಿಷೇಕಕ್ಕಾಗಿ ಮತ್ತು ನಾವು ಯಾವಾಗಾದರೂ ಜೇನುತುಪ್ಪ ತೊಗೊಳ್ಳಿಕ್ಕೆ ತಂದ್ಕೊಂಡಿರ್ತೀವಿ. ಹಾಗಾಗಿ ಸ್ವಲ್ಪ ಉಳಿದಿತ್ತು, ಅದರಲ್ಲೂ ಹಾಕಿ ಇಟ್ಟಿದ್ದೀನಿ. ಇನ್ನು ಬೇಳೆಕಾಳುಗಳು, ಸಾಸಿವೆ, ಜೀರಿಗೆ ಅದಕ್ಕೆಲ್ಲ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಹೀಗೆ ಮೇಲೆ ಡಬ್ಬಿ ಮೇಲೆ ಒಂದೊಂದು ದರ್ಬೆಗಳನ್ನು ಇಟ್ಬಿಟ್ರೆ ಸಾಕಾಗುತ್ತೆ. ಹಾಗಾಗಿ ನಾನೊಂದು ಉದ್ದನೆ ದರ್ಬೆನ ಎಲ್ಲದಕ್ಕೂ ಸೇರಿಸಿ ಹೀಗೆ ಇಟ್ಬಿಡ್ತೀನಿ. ಅದ್ರ ಒಳಗಡೆ ಹಾಕಬೇಕು ಅಂತ ಏನಿಲ್ಲ. ಮತ್ತು ನಾವು ಪುಡಿಗಳೇನಾದರೂ ಮಾಡಿ ಇಟ್ಕೊಂಡಿದ್ರೆ ಅದರಲ್ಲಿ ಹಾಕ್ಬೋದು. ಅಥವಾ ಈ ಹುಳಿ ಪುಡಿ, ಸಾರಿನ ಪುಡಿ ಈ ಥರ ಎಲ್ಲ ಇರುತ್ತಲ್ಲ ಮನೆಯಲ್ಲಿ, ಅಚ್ಕಾರದ ಪುಡಿ, ಅದರಲ್ಲಿ ಒಂದೊಂದು ದರ್ಬೆಗಳನ್ನು ಹಾಕಬೇಕಾಗತ್ತೆ. ಇನ್ನು ಅಕ್ಕಿ ಡಬ್ಬದಲ್ಲೇನೋ ಅಷ್ಟೊಂದು ಬೇಕಾಗಲ್ಲ. ಅಕ್ಕಿ, ಬೇಳೆ ಇದಕ್ಕೆಲ್ಲ ಏನು ಬೇಕಾಗಲ್ಲ. ಅಡಿಗೆ ತಿಂಡಿ ಮಾತ್ರ ಯಾವುದನ್ನು ಉಳಿಸಿ ಅದನ್ನು ಮತ್ತೆ ಗ್ರಹಣ ಬಿಟ್ಟ ಮೇಲೆ ತಿನ್ನಬೇಡ್ರಿ. ಅದರಿಂದನೇ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಅಥವಾ ನೀವೇನಾದರೂ ತಿಂಡಿಗಳನ್ನು ಮಾಡಿ ಇಟ್ಟಿರ್ತೀರಲ್ವ, ಉಂಡೆಗಳಾಗಿರಲಿ ಅಥವಾ ಇನ್ನೇನಾದರೂ ತಿನ್ನೋದಕ್ಕೆ ಅಂತ ಬಳಸೋವಂಥದ್ದು, ಅದನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಅದಕ್ಕೇ ಗ್ರಹಣ ಟೈಮಲ್ಲಿ ಮಾಡಬಾರ್ದು, ಗ್ರಹಣ ಆದಮೇಲೆ ಮಾಡ್ಕೋಬೇಕು ಅಂತ. ಯಾಕಂದರೆ ಅದರಲ್ಲಿ ಅದರ ಕಿರಣಗಳು ಬಿದ್ದಿರುತ್ತೆ, ಮನೇಲಿ ಬಂದು ಬೀಳುತ್ತೆ ಅಂತ ಅಲ್ಲ. ಹಾಗೆ ಗ್ರಹಣ ಆದಮೇಲೆ ಅದು ಮಾಡಿಟ್ಟಿರೋದನ್ನು ತಿನ್ನಬಾರ್ದು ಅಂತ. ನೋಡಿರಿ, ಹುಣಸೆ ಹಣ್ಣಲ್ಲಿ ಹಾಕಬೇಕು. ಸ್ವಲ್ಪ ತೇವಾಂಶ ಇರುತ್ತೆ ಹುಣಸೆ ಹಣ್ಣಲ್ಲಿ. ಬೆಲ್ಲ, ಹುಣಸೆ ಹಣ್ಣು ಇಂಥದ್ರಲ್ಲೆಲ್ಲನೂ ದರ್ಬೆಗಳನ್ನು ಹಾಕ್ತಾಯಿದ್ದೀನಿ. ಇದು ಬೆಳಗ್ಗೆ ಎದ್ದು ಇದೊಂದು ಕೆಲಸ ಆಯಿತು ನಂದಾಗಲೇ. ಇನ್ನು ಅಡುಗೆದೇನೋ ಇವತ್ತು ಕೆಲಸ ಇಲ್ವಲ್ಲ, ಹಾಗಾಗಿ ಈ ಥರದ್ದು. ಮತ್ತು ಸಂಪ್ಗಳಲ್ಲಿ ಹಾಕಬೇಕು, ನೀರಿನ ಸಂಪು, ಟ್ಯಾಂಕು, ಓವರ್ ಟ್ಯಾಂಕ್ಗಳಲ್ಲಿ ದರ್ಬೆಗಳನ್ನು ಹಾಕಬೇಕು. ಈಗ ನಾನು ಕೆಲವೊಂದು ಪುಡಿಗಳಿತ್ತು
ಜೀರಿಗೆ ಪುಡಿ ಆಗಿರಲಿ, ಯಾವಾಗಾದರೂ ಮಾಡಿ ಇಟ್ಟಿರ್ತೀವಲ್ವ ಅದು ಹಾಗೆ ಸ್ವಲ್ಪ ಉಳ್ಕೊಂಡಿರುತ್ತೆ, ಅದು ಚೆಲ್ಲಕ್ಕೂ ಆಗಲ್ಲ, ಬಳಸೋದಕ್ಕೂ ನಮಗೆ ಸಮಯ ಸಿಕ್ಕಿರಲ್ಲ. ಅಂಥ ಪುಡಿಗಳಲ್ಲಿ ನಾನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಇದು ಅರಳಿಟ್ಟು ಮಾಡಿದ್ದೆ, ಅಂದರೆ ಅರಳಿಟ್ಟು ಅಂತ ಸಿಗುತ್ತಲ್ಲ, ಜೋಳದಿಂದ ಮಾಡೋದು, ನಿಮಗೆ ತೋರಿಸಿದ್ದೆ, ನಾನು ವಿಡಿಯೋ ಹಾಕಿದ್ದೀನಿ. ಅರಳಿಟ್ಟು ಅದನ್ನು ಮಾಡಿಟ್ಟಿರ್ತೀವಿ, ಯಾವಾಗಾದರೂ ಉಪವಾಸ ಇದ್ದಾಗ ಅಥವಾ ಯಾವಾಗಾದ್ರೂ ತಿನ್ಬೇಕನ್ನಿಸ್ದಾಗ ಚೆನ್ನಾಗಿರುತ್ತೆ. ಮತ್ತು ಇದು ಕೆಲವೊಂದು ಪದಾರ್ಥಗಳಲ್ಲಿ ಹಾಕ್ತಾಯಿದ್ದೀನಿ ನಾನು ದರ್ಬೆಗಳನ್ನು. ಟೀ ಪುಡಿ ಆಗಿರ್ಬೋದು, ಕಾಫಿ ಪುಡಿ ಆಗಿರ್ಬೋದು, ಅಥವಾ ನಾವೇನು ಹೊಟ್ಟೆಗೆ ತೊಗೊತೀವೋ ಅಂತಹ ಆಹಾರಗಳನ್ನು, ಒಣ ಪದಾರ್ಥ ಬಿಟ್ಟು ಸ್ವಲ್ಪ ಹಸಿ ಹಸಿ ಏನಾದರೂ ಇತ್ತು ಅಂದರೆ ಅಂಥದ್ರಲ್ಲಿ ಮುಖ್ಯವಾಗಿ ಹಾಕಬೇಕು. ಮತ್ತು ಸಿರಪ್ಗಳು ಏನಾದರೂ ಇತ್ತು ಅಂದರೆ, ಔಷಧಿಗಳು, ಗ್ಯಾಸ್ಟ್ರಿಕ್ಕಿಗೆ ತೊಗೊಳ್ಳೋದು, ಜೀರ್ಣಕ್ಕೆ ತೊಗೊಳ್ಳೋದು, ಆ ಥರದ್ದು ಏನಾದರೂ ಇತ್ತು ಅಂದರೆ ಅದಕ್ಕೆ ಹಾಕಬೇಕು. ಇನ್ನು ಹಾಲು ಮೊಸರಿಗೆ ಹಾಕಬೇಕಾಗುತ್ತೆ. ಹಾಲು ಮೊಸರು ಇದೆ, ತುಂಬ ಜಾಸ್ತಿ ಇದೆ ಅಂತಂದರೆ ಅದಕ್ಕೂ ಸಹ ಹಾಕಿ ಇಟ್ಟಿರಿ. ಇಲ್ಲಿ ಸ್ವಲ್ಪ ಇದೆ ನನಗೆ, ಇದು ಖಾಲಿ ಆಗಿಬಿಡುತ್ತೆ ಈಗ, ಹಾಗಾಗಿ ಏನು ಹಾಕಲಿಲ್ಲ ನಾನು. ಇನ್ನು ಎಣ್ಣೆ, ತುಪ್ಪ ಇದರಲ್ಲೂ ಸಹ ಒಂದೊಂದು ದರ್ಬೆಯನ್ನು ಹಾಕಬೇಕು. ಆಮೇಲೆ ನೀರೇನಾದರೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾಯಿತು ಅಂದರೆ, ಕೆಲವೊಂದು ಊರುಗಳಲ್ಲಿ ನೀರುಗಳು ದಿನನಿತ್ಯ ಬಿಡೋದಿಲ್ಲ, ಹಾಗಾಗಿ ನೀರು ಅದನ್ನೇ ಬಳಸಲೇಬೇಕಾಗುತ್ತೆ, ಅಂಥ ಪರಿಸ್ಥಿತಿಗಳಿರುತ್ತೆ. ಹಾಗಾಗಿ ನೀರಿನ ಟ್ಯಾಂಕ್ಗಳೇನಾದರೂ ಇದ್ದರೆ, ನೀರು ತುಂಬಿಟ್ಕೊಂಡಿರೋದು ಕುಡಿಲಿಕ್ಕೆ, ಅಡುಗೆಗೆ ಅಂಥದ್ರಲ್ಲಿ ಹಾಕಬೇಕು. ಮತ್ತು ವಾಟರ್ ಪ್ಯೂರಿಫೈಯರ್ ಇತ್ತು ಅಂದರೆ ಅದರಲ್ಲೂ ಸಹ ಒಂದು ದರ್ಬೆಯನ್ನು ಹಾಕಿರಿ. ಆದಷ್ಟು ಅದನ್ನು ಖಾಲಿ ಮಾಡ್ಕೊಂಬಿಟ್ಟು ಫ್ರೆಶ್ಶಾಗಿ ನೀರು ತುಂಬ್ಕೊಳ್ಳೋದು ಗ್ರಹಣ ಆದಮೇಲೆ ಉತ್ತಮ. ಇಲ್ಲ ಅಂದರೆ ಅದರಲ್ಲೂ ಸಹ ಒಂದು ದರ್ಬೆಯನ್ನು ಹಾಕಿ ಬಳಸ್ಕೋಬೋದು. ಈಗ ಮೇಯ್ನಾಗಿ ನಾವು ಉಪ್ಪಿನಕಾಯಿಗಳು, ತೊಕ್ಕುಗಳು ಇದಕ್ಕೆ ಹಾಕಲೇಬೇಕು ಸ್ನೇಹಿತರೆ. ಇದು ನೋಡಿರಿ, ನಾನು ಮಾವಿನಕಾಯಿ ತುರಿದಿದ್ದು ಚಟ್ನಿ ಥರ ಮಾಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೊಂದು. ಮತ್ತು ಸ್ವಲ್ಪ ಹಳೆಯದು ಹುಣಸೆಕಾಯಿ ತೊಕ್ಕಿತ್ತು ಹೋದ ವರ್ಷದ್ದು, ಅದಕ್ಕೊಂದು ಸ್ವಲ್ಪ ಹಾಕಿದೆ. ಹೀಗೆ ಉಪ್ಪಿನಕಾಯಿ ತೊಕ್ಕುಗಳಿಗಂತೂ ಹಾಕಲೇಬೇಕು, ಇದು ಕಂಪಲ್ಸರಿ. ಇದು ನೆಲ್ಲಿಕಾಯಿ ಉಪ್ಪಿನಕಾಯಿ, ನಮ್ಮ ಮನೇಲಿ ಒಂದು 2-3 ವೆರೈಟಿ ಇರುತ್ತೆ, ನೆಲ್ಲಿಕಾಯಿ, ಹುಣಸೆಕಾಯಿ ಮತ್ತು ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಉಪ್ಪಿನಕಾಯಿದು ಹೆಚ್ಚಿ ಮಾಡಿರೋದು. ಇದೆಲ್ಲ ರೆಸಿಪಿನೂ ನಾನು ಅಡುಗೆ ಚಾನಲಲ್ಲಿ ಹಾಕಿದ್ದೀನಿ. ಇದು ಹೊಸ ಹುಣಸೆಕಾಯಿ ತೊಕ್ಕು, ಅಂದರೆ ಮೊನ್ನೆ ನಾನು ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ಹುಣಸೆಕಾಯಿ ತೊಕ್ಕು ಹೇಗೆ ಮಾಡ್ಕೊಳ್ಳೋದು ಅಂತ. ಅದು ಹೋದ ವರ್ಷದ್ದು ಒಂದು ಸ್ವಲ್ಪ ಇದೆ, ಇದು ಫ್ರೆಶ್ ಆಗಿ ಮೊನ್ನೆ ಮಾಡಿದ್ದೆ. ಇದಿಷ್ಟು ಮುಖ್ಯವಾಗಿ ತೊಕ್ಕುಗಳು, ಉಪ್ಪಿನಕಾಯಿಗಳಿಗೆ ದರ್ಬೆಗಳನ್ನು ಹಾಕಬೇಕು. ಮತ್ತು ಕೆನೆ ಏನಾದರೂ ತೆಗೆದಿಡ್ತಾ ಇದ್ದರೆ ನೀವು ಕೆನೆಗೂ ಒಂದು ದರ್ಬೆಯನ್ನು ಹಾಕಿರಿ ಹೀಗೆ. ಮತ್ತು ಏನಾದರೂ ಈ ಥರದ ಕಾಳು ಇದೇನಾದರೂ ಬಿಡಿಸಿ ಇಟ್ಟಿರ್ತೀವಲ್ವ, ಬಟಾಣಿ ಆಗಲಿ ಅಥವಾ ಬೆಣ್ಣೆ ಈ ಥರದ್ದು ಏನಾದರೂ ಇತ್ತು ಅಂದರೆ ಅದಕ್ಕೊಂದೊಂದು ದರ್ಬೆಯನ್ನು ಹಾಕಿರಿ. ಮತ್ತು ಒಂದು ದರ್ಬೆಯನ್ನು ಫ್ರಿಜ್ ಮೇಲೆ ಇಟ್ಬಿಟ್ರೂ ಸಹ ಸಾಕಾಗುತ್ತೆ, ಇಲ್ಲ ಒಳಗಡೆ ಒಂದು ದೊಡ್ಡ ದರ್ಬೆಯನ್ನು ಹಾಕಿಬಿಟ್ರೆ ಸಾಕಾಗುತ್ತೆ. ಹೀಗೆ ಮುಖ್ಯವಾಗಿ ಕೆಲವೊಂದು ಪದಾರ್ಥಗಳಿಗೆ ಮಾತ್ರ ನಾನು ಹೀಗೆ ದರ್ಬೆಗಳನ್ನು ಹಾಕಿದೆ. ಆ್ಯಕ್ಚುಲಿ ಈ ವಿಡಿಯೋ ಮುಖ್ಯವಾಗಿ ನಿಮಗೋಸ್ಕರನೇ ಮಾಡಿದ್ದು ಸ್ನೇಹಿತರೆ. ನಾನು ತುಂಬ ಜನ ತುಂಬ ಕಮೆಂಟ್ಸ್ಗಳು ಹಾಕ್ತಾಯಿದ್ದೀರಾ, ಅಷ್ಟು ಒಂದು ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ನಾನು ಎಲ್ಲ ವಿಷಯವನ್ನು ಹೇಳಿದ್ದೀನಿ. ಇನ್ನೊಂದು ವಿಡಿಯೋನು ನಿನ್ನೆ ನಾನು ಮಾಡಿ ಹಾಕಿದ್ದೀನಿ ಡೌಟ್ಗಳ ಬಗ್ಗೆ. ಮತ್ತೆ ಅದೇ ಪ್ರಶ್ನೆನೇ ಬರ್ತಾ ಇದೆ. ನಾನು ಯಾವುದ್ರ ಬಗ್ಗೆ ಹೇಳಿದ್ದೀನೋ ಅದನ್ನೇ ಕೇಳ್ತಾ ಇದ್ದೀರಾ. ದಯವಿಟ್ಟು ವಿಡಿಯೋ ನೋಡಿರಿ, ಎಲ್ಲರ ಪ್ರಶ್ನೆಗೂ ನಾನು ಉತ್ತರ ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಮತ್ತೆ ಪ್ರಶ್ನೆ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿರಿ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಬೆಳಗ್ಗೆ ಯಥಾ ರೀತಿ ಪೂಜೆಯನ್ನು ಮಾಡಿಕೊಂಡು, ಮತ್ತು ನೀವು ಅಶಕ್ತರಿರೋರು, ಆಗದೆ ಇರೋರು, ಮಾತ್ರೆಗಳನ್ನು ತೊಗೊಳ್ಳೋರು ಏನಾದರೂ ಒಂದು ಸ್ವಲ್ಪ ಉಪ್ಪಿಟ್ಟು ಆ ಥರ ಏನಾದರೂ ಮಾಡ್ಕೊಂಡು ತಿಂದು ಇರ್ರಿ. 3 ಗಂಟೆಯಿಂದ ನೀವು 3:30ಯಿಂದ ಸ್ವಲ್ಪ ಏನು ಹೊಟ್ಟೆಗೆ ತೊಗೊಳ್ದೇ ಇದ್ದರೆ ಉತ್ತಮ. ಆದರೂ ಸಹ ನಮಗೆ ಗ್ರಹಣ ಕಾಣಿಸೋದು 6:20 ಅಥವಾ 6:30 ನಾವು ಗ್ರಹಣವನ್ನು ಆಚರಣೆಯನ್ನು ಮಾಡಿದ್ರೆ ಆಯಿತು. ಹಿಡಿದಿರೋ ಸ್ನಾನವನ್ನು ಮಾಡಿ, ಅಂದರೆ ಸುಮ್ಮನೆ ನೀರನ್ನು ಹಾಕ್ಕೊಂಡು ಆಮೇಲೆ ಬೇರೆ ಬಟ್ಟೆಯನ್ನು ಉಟ್ಕೊಂಡು ಒಂದು ಕಡೆ ಕೂತ್ಕೊಂಡು ಸ್ತೋತ್ರಗಳನ್ನು ಹೇಳ್ಕೊಳ್ರಿ. ನಿಮ್ಗೆ ಇಷ್ಟವಾದಂಥ ಸ್ತೋತ್ರ, ನಿಮ್ಗೆ ಯಾವುದು ಕಾರ್ಯ ಸಿದ್ಧಿ ಆಗಬೇಕೋ ಆ ಸ್ತೋತ್ರಗಳನ್ನು ತಪ್ಪದೇ ಹೇಳ್ಕೊಳ್ರಿ. ನಂತರ ಗ್ರಹಣ ಬಿಟ್ಟ ಮೇಲೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಮತ್ತೆ ತಲೆಗೆಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು, ನಂತರ ನೀರಿನ ವ್ಯವಸ್ಥೆ ಇದೆ, ಬೋರ್ವೆಲ್ ಇದೆ ಅಥವಾ ಬಾವಿಗಳಿದ್ದಾವೆ, ನೀರು ನಮಗೆ ಹೊಸದಾಗಿ ಸಿಗುತ್ತೆ, ತಂದ್ಕೋಬೋದು ಅಂತ ಹೇಳೋರು ಹೊಸದಾಗಿ ನೀರನ್ನು ತಂದ್ಕೊಂಡು ಶುದ್ಧಿಯಾಗಿ ದೇವ್ರನ್ನ ತೊಳೆದ್ಬಿಟ್ಟು ಕ್ಲೀನಾಗಿ ಒರೆಸಿ ಇಡ್ಬೋದು. ರಂಗೋಲಿಯನ್ನು ಮತ್ತೆ ಹಾಕೋಬೇಕಾ ಅಂದರೆ ಅವಶ್ಯಕತೆ ಇಲ್ಲ, ಹಾಕಿದ್ರೂ ತಪ್ಪಿಲ್ಲ. ಈ ರಂಗೋಲಿಯನ್ನು ತೆಗೆದು ಮತ್ತೆ ಕಟ್ಟೆ ಒರೆಸ್ಕೊಂಡು ರಂಗೋಲಿಯನ್ನು ಹಾಕೋಬೋದು. ಇಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರನ್ನಷ್ಟೇ ತೊಳ್ಕೊಂಡು ನೀವು ಇಟ್ಕೊಂಡು ದೀಪ ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೊಂಡು ನಂತರ ಅಡುಗೆ ಊಟವನ್ನು ಮಾಡಿಕೊಳ್ರಿ ಅಂತ ಹೇಳ್ತೀನಿ. ಯಾರ್ಯಾರಿಗೆ ದೋಷ ಇದೆಯೋ ರಾಶಿ ಫಲದ ಪ್ರಕಾರ ಅವರು ದಾನಗಳನ್ನು ತಪ್ಪದೇ ಕೊಡ್ರಿ ದೇವಸ್ಥಾನಗಳಲ್ಲಿ ಹೋಗಿ ಅಂತ ಹೇಳ್ತಾ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ
ನಾನು ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ಸ್ನೇಹಿತರೆ, ವಿಡಿಯೋನೂ ಮಾಡಿದ್ದೀನಿ, ನೋಡ್ಕೊಳ್ರಿ. ಮತ್ತು ಇವಾಗೂ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಮತ್ತೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.